ನಮಸ್ಕಾರ ವೀಕ್ಷಕರೇ, ಕಾರ್ಯಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ನಮ್ಮ ಈ ಚಾನೆಲ್ ಅಲ್ಲಿ ನಾವು ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಬಗ್ಗೆ ಮಾತಾಡೋಣ. ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅನ್ನೋದು ಸುಮಾರು ವೆರೈಟಿಗಳಿರುತ್ತೆ. ಸೊ ಅದಕ್ಕೆ ಇವತ್ತು ಒಂದು ವಿಶೇಷತೆ ಇರೋ ಒಂದು ಪ್ರೆಷಿಯಸ್ ಸ್ಟೋನ್ಸ್ ಬಗ್ಗೆ ಮಾತಾಡೋಣ. ಈಗ ನೋಡಿ, ನಮ್ಮ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗೋಗಿದೆ ಅಂದ್ರೆ ನಮಗೆ ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಟೈಮೇ ಇಲ್ಲ. ವಿ ಡೋಂಟ್ ಹ್ಯಾವ್ ಮಚ್ ಟೈಮ್ ಅಂತ ಹೇಳ್ಬೋದು. ಈಗ ಹಸ್ಬೆಂಡ್ ಅಂಡ್ ವೈಫ್ ಜೊತೆ ಇರೋ ವಿರಸ, ಮತ್ತೆ ಡಿಪ್ರೆಸ್ಡ್ ಹೋಗಿರ್ತೀವಿ ನಾವು ಅದರಿಂದ. ಆಮೇಲೆ ನಮ್ ಲೈಫ್ ಅಲ್ಲಿ ಇನ್ನೊಬ್ರು ಎಂಟ್ರಿ ಹೇಗಿರುತ್ತೋ ಏನಪ್ಪಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಆಮೇಲೆ ಎಷ್ಟೋ ಸತಿ ನಮಗೆ ಏನ್ ಮಾತಾಡ್ಬೇಕು, ನಮ್ ಪಾರ್ಟ್ನರ್ ಜೊತೆ ಏನ್ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ನಾವು ತುಂಬಾ ಲೋ ಫೀಲ್ ಮಾಡ್ತಿರ್ತೀವಿ. ಇದ್ರಿಂದ ಈ ರಿಲೇಶನ್ಶಿಪ್ ಹಾಳಾಗೋಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಡಿಪ್ರೆಸ್ಡ್ ಆಗ್ಬಿಟ್ಟು ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಪಡಲ್ಲ. ಮನಸ್ಸು ಚಂಚಲವಾಗಿರುತ್ತೆ. ಆಮೇಲೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ಯಾಕಪ್ಪ ನಾವು ಮಾತಾಡ್ಬೇಕು, ಏನಕ್ಕಪ್ಪ ನಾವು ಮಾತಾಡ್ಬೇಕು, ಮತ್ತೆ ಬೇರೆ ಒಂದು ಹೊಸ ರಿಲೇಶನ್ಶಿಪ್ ಜೊತೆ ನಾವು ಮತ್ತೆ ಹೋಗ್ಬಿಟ್ಟು ಹೇಗೆ ನಾವು ಮೂವ್ ಮಾಡೋದು. ಇದಕ್ಕೆಲ್ಲ ನೋಡಿದ್ರೆ ಒಂದೇ ಒಂದು ಪರಿಹಾರ ಬಂದ್ಬಿಟ್ಟು ರೋಸ್ ಕ್ವಾರ್ಟ್ಸ್ ಅನ್ನೋ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್. ಅದು ಬಂದ್ಬಿಟ್ಟು ನಿಮ್ ಲೈಫ್ ಅಲ್ಲಿ ತುಂಬಾ ಕ್ಲಾರಿಟಿ ಕೊಡುತ್ತೆ, ನಿಮ್ ಮೈಂಡ್ ನ ಪೀಸ್ ಆಗಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಳ್ಳೆ ಕ್ಲಾರಿಟಿ ನಿಮ್ಗೆ ಅದು ಕೊಡ್ಲಿಕ್ಕೆ ರೆಡಿ ಇರುತ್ತೆ. ಸೊ ನೀವು ಮಾಡ್ಬೇಕಾಗಿರೋಂಥದ್ದು ಏನಂದ್ರೆ, ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ರೋಸ್ ಕ್ವಾರ್ಟ್ಸ್ ನೀವು ಬ್ರೇಸ್ಲೆಟ್ ತರಾನು ಹಾಕೋಬಹುದು, ಟಂಬಲ್ ತರಾನು ಮನೇಲಿ ಇಡ್ಬೋದು. ಸೊ ಇದರಿಂದ ನಿಮ್ಮ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಜೊತೆ ಇರೋ ರಿಲೇಶನ್ಶಿಪ್ ಮತ್ತೆ ಹೊಸ ಲೈಫ್ ಪಾರ್ಟ್ನರ್ ಹುಡುಕ್ಲಿಕ್ಕೆ ನಿಮ್ಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ.